ಮಹಾಲಿಂಗೇಶ್ವರ ದೇವರ ಎಲ್ಲ ಧರ್ಮ ದೇವರುಗಳ ಆಶೀರ್ವಾದವನ್ನು ಬೇಡುತ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದ ಎಲ್ಲ ಬಂಧು ಮಿತ್ರರುಗಳೇ, ಪತ್ರಿಕಾ ಮಾಧ್ಯಮದವರೇ, ಮೊನ್ನೆ 1-2 ದಿವಸದ ಹಿಂದೆ ನನ್ನ ಮಿತ್ರರಾದ ಅಶ್ರಫ್ ಬಾವ್ ಅವರು ಹೇಳಿದರು, ನಾನು STPI ಅಧ್ಯಕ್ಷ, ನೀವು ಎಲ್ಲಿದ್ದೀರಿ, ನಿಮಗೆ ಆಮಂತ್ರಣ ಕೊಡಬೇಕು, ಈ ಕಾರ್ಯಕ್ರಮಕ್ಕೆ ಇಂಥ ಕಾರ್ಯಕ್ರಮ ಉಂಟು, ನೀವು ಬರಬೇಕಂತೇಳಿ. ನೀವು ಯಾವ ಸಂಘಟನೆಯೂ ಆಗಿರ್ಬೋದು, ಆದರೆ ನಮ್ಮವರು ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬಂದೇ ಬರ್ತೇನೆ, ನನಗೆ ಯಾವುದೇ ಆಮಂತ್ರಣ ಬೇಡ, ನೀನು ಆ ಡೇಟು ಮತ್ತು ಗಂಟೆಯನ್ನು ಒಂದು ವಾಟ್ಸಪ್ ಮಾಡಿ ಅಂತೇಳಿ ಹೇಳಿದೆ. ಯಾಕೆಂತ ಹೇಳಿದರೆ ಬಂಧುಗಳೇ, ನಮ್ಮ ದೇಶದಲ್ಲಿ ಎಷ್ಟೋ ಸಂಘಟನೆಗಳು ಇರಬಹುದು, ಸಂಘಟನೆಗಳು ಇರಲಿ, ಆದರೆ ನಮ್ಮವರೆಂಬ ಭಾವನೆ ಮೂಡಿದಾಗ ಮಾತ್ರ ನಾವು ಅಭಿವೃದ್ಧಿ ಹೊಂದಲು ಸಾಧ್ಯ. ಇವತ್ತು ನಮ್ಮ ಹಿರಿಯರು ಬಹಳ ಕಷ್ಟಪಟ್ಟು ನಮ್ಮ ಇದೆಲ್ಲ ನಮ್ಮ ಹಿರಿಯರು ಮಾಡಿದ ಪುಣ್ಯದ ಫಲದಿಂದ ಇವತ್ತು ನಮಗೆ ಇದೆಲ್ಲ ಪ್ರಾಪ್ತಿಯಾಗ್ತದೆ. ಇವತ್ತು ನಮ್ಮ ಹಿರಿಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಾಗ ನಾನು ಹಿಂದೂ, ನಾನು ಕ್ರೈಸ್ತ, ನಾನು ಮುಸಲ್ಮಾನ, ನಾನು ಆ ಧರ್ಮದವರಂತ ಹೋರಾಟ ಮಾಡಲಿಲ್ಲ. ಎಲ್ಲರೂ ಭಾರತೀಯರೆಂಬ ಭಾವನೆಯಿಂದ ಹೋರಾಟ ಮಾಡಿದ್ರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಆದ ಕಾರಣ ನಾವಿಂದು ಆ ಸ್ವಾತಂತ್ರ್ಯದ ಫಲವನ್ನು ನಾವು ಉಣ್ತಿದ್ದೇವೆ. ಇವತ್ತು ಕೇಸರಿ, ಬಿಳಿ, ಹಸಿರು ಮಧ್ಯೆ ಚಕ್ರದ ಅಡಿಯಲ್ಲಿ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ಭಾರತ ಮಾತೆಯ ಮಕ್ಕಳು ಎಂಬ ಭಾವನೆ ನಮ್ಮೆಲ್ಲರಲ್ಲಿ ಮೂಡಬೇಕು. ಇವತ್ತು ಅಶ್ರಫ್ ಬಾವ್ ಅವರು ನಿಜವಾಗಿಯೂ ಒಂದು ಯುವಕರ ಕಣ್ಮಣಿ ಅವರು. ನಿಜವಾಗಿ ನಾನು ಎಷ್ಟೋ ಕೆಲಸ ಕಾರ್ಯಕ್ಕೆ ಅವರಿಗೆ ಫೋನ್ ಮಾಡಿದ್ದೆ, ಈ ಇಂಚೆ ಬರಡು ಅಂತೇಳಿ. ಅವರ ಹತ್ರ ಒಂದು ತಕ್ಷಣ ಸ್ಪಂದಿಸುವಂಥ ಗುಣ ನಾನು ಅವರಲ್ಲಿ ಕಂಡಿದ್ದೇನೆ. ಅವರ ಆ ಪ್ರೀತಿ ವಿಶ್ವಾಸ ನನಗಿಲ್ಲಿಗೆ ಬರುವಂತೆ ಮಾಡಿದೆ. ನಿಜವಾಗಿಯೂ ಇವತ್ತು ಈ ಒಂದು ಎಲೆಕ್ಟ್ರಿಕಲ್ಸ್ ಇಲ್ಲಿ ಈಗ ಓಪನ್ ಆಗಿದೆ, ಭಾಳ ಸಂತೋಷ ಆಯಿತು. ಯಾಕೆಂತ ಹೇಳಿದರೆ ಇದು ಬಡವರ ಪಾಲಿನ ಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ. ನೋಡಿ ಎಷ್ಟೆಷ್ಟು ನನಗೆ ಅವರು ವಿವರಿಸಿದ್ರಲ್ಲಿ ಒಳಗೆ ಎಷ್ಟೆಷ್ಟು ಬೆಲೆ ಬಾಳುವ ಫ್ರಿಜ್ಜುಗಳು ಎಲ್ಲ ಅದರ ಅರ್ಧ ರೇಟಿಗೆ. ನಿಜವಾಗಿ ಒಂದು ಸಣ್ಣ ಡ್ಯಾಮೇಜ್ ಅದರಲ್ಲಿ, ಆದರೆ ಅದರ ರೇಟ್ ಎಷ್ಟು ಇವತ್ತು. ಅದನ್ನು ಇವತ್ತು ಪಾಪದವರು ಮನೆಯ ಬಾಗಿಲಿಗೆ ತರುವಂಥ ಕೆಲಸವನ್ನು ಅಶ್ರಫ್ ಇವರು ನಮ್ಮ ಬಾವರು ಮಾಡಿದ್ದಾರೆ. ಅದು ನನಗೆ ಭಾಳ ಸಂತೋಷವಾಯಿತು. ಮುಂದಿನ ದಿನಗಳಲ್ಲಿ 28 ತಾರೀಕು 4 ಗಂಟೆಗೆ ನನ್ನ ಮನೆಯಲ್ಲಿ ಗಣೇಶೋತ್ಸವ ಕಾರ್ಯಕ್ರಮ ಉಂಟು, ನೀವೆಲ್ಲರೂ ಭಾಗಿಯಾಗಬೇಕು. ನಂತರ 4 ನಮ್ಮ ಈದ್ ಮಿಲಾದ್ ಕಾರ್ಯಕ್ರಮ ಉಂಟು. ನಾನು ವರ್ಷಂಪ್ರತಿಯೂ ನಮ್ಮ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಎಲ್ಲ ಕಡೆ ಇದು ಎಲ್ಲರೂ ಇವರ ಧರ್ಮಕ್ಕೆ ಸಂಬಂಧಪಟ್ಟ ಹಬ್ಬ ಅಲ್ಲ, ನಮ್ಮೆಲ್ಲರ ಹಬ್ಬ. ನೀವೆಲ್ಲರೂ ಆ ಗಣೇಶೋತ್ಸವದಲ್ಲಿಯೂ ಪಾಲ್ಗೊಳ್ಬೇಕು, ಈದ್ ಮಿಲಾದಲ್ಲಿಯೂ ಪಾಲ್ಗೊಳ್ಳಬೇಕು. ಇದರಿಂದೆಲ್ಲ ನಿಮ್ಮ ಬಾಂಧವ್ಯವು ಜಾಸ್ತಿ ಆಗ್ತದೆ. ಬಾಂಧವ್ಯವು ಜಾಸ್ತಿ ಆದಾಗೆ ನಮ್ಮ ಊರು ಅಭಿವೃದ್ಧಿ ಆಗ್ತದೆ. ಅಭಿವೃದ್ಧಿ ಆದಾಗ ನಾವೆಲ್ಲರೂ ನಮ್ಮ ದೇಶವೇ ಪ್ರಪಂಚವೇ ನಮ್ಮ ದೇಶದತ್ತ ನೋಡುವಂಥ ಕೆಲಸ ಕಾರ್ಯ ನಿಮ್ಮಂಥ ಯುವಕರಿಂದ ಆಗಬೇಕು. ಈ ವಾತಾವರಣದಲ್ಲಿ ನಮಗೆಲ್ಲರಿಗೂ ಬೇಕಾದ್ದು ನೆಮ್ಮದಿ. ಆ ನೆಮ್ಮದಿ ನಿಮ್ಮಂಥ ಯುವಕರಿಂದ ಸಾಧ್ಯ. ಅದನ್ನು ಮಾಡಿಸುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ಅಶ್ರಫ್ ಬಾವ್ ಅವರ ಈ ಒಂದು ಕೆಲಸ ಕಾರ್ಯ ಬಹಳ ಒಳ್ಳೆಯ ಕೆಲಸ ಕಾರ್ಯ. ನನಗೂ ಇವತ್ತು ನಮ್ಮ ಸಹಕಾರಿ ಬಂದು ಅಶ್ರಫ್ ಗಲ್ಲಿ ಅರ್ಜೆಂಟ್ ಮೀಟಿಂಗ್ ಇತ್ತು, ಆದರೆ ನನಗೆ ಆ ಮೀಟಿಂಗಿನಷ್ಟೇ ಇದು ಕೂಡ ಮಹತ್ವ. ನನ್ನ ಸಹೋದರನ ಅಂಗಡಿ ಇವತ್ತು ಓಪನು, ಅವರ ಪ್ರೀತಿ ವಿಶ್ವಾಸ ಇವತ್ತು ಇಲ್ಲಿಗೆ ಬರುವಂತೆ ಮಾಡಿದೆ. ಹಾಗೆ ನನಗೆ ಅರ್ಜೆಂಟ್ ಹೋಗಬೇಕು. 4 ಗಣೇಶೋತ್ಸವದ ನನ್ನ ಮನೆಯಲ್ಲಿ ಅದು ವರ್ಷಕ್ಕೂ ಸರ್ವಧರ್ಮ ಕಾರ್ಯಕ್ರಮ. ನಮ್ಮ ಹಿರಿಯರ ಅದು ನಮ್ಮ ಬ್ಲಡ್ಡಲ್ಲೇ ಬಂದದ್ದು. ಯಾವ ಕಾರ್ಯಕ್ರಮ ಆಗುವುದಾದರೂ ಅದು ಸರ್ವಧರ್ಮೀಯರ ಕಾರ್ಯಕ್ರಮ. ನನಗೆ ಮಾತ್ರ ಅಲ್ಲ, ನಮ್ಮ ಎಲ್ಲ ಧರ್ಮಕ್ಕೂ ಅದು ಆಚರಿಸುವಂಥ ಕಾರ್ಯಕ್ರಮ. ನೀವು ಕೂಡ ಅಲ್ಲಿಗೆ ಬರಬೇಕು. ಈ ಒಂದು ಎಲೆಕ್ಟ್ರಿಕಲ್ಸ್ನವರು ಇದು ಈ ಕಾರ್ಯಕ್ರಮ ಮುಂದೆ ಇಲ್ಲಿ ಈಗ ಶಾಪ್ ಓಪನ್ ಆಗಿದೆ. ಮುಂದಿನ ದಿನಗಳಲ್ಲಿ ನನಗೂ ಫ್ರಿಜ್ಜು ಬೇಕು, ಒಂದು ಒಳ್ಳೆ ಚೇರು ಬೇಕು. 1 ವಾರದಲ್ಲಿ ನಾನು ಬಂದು ಗ್ಯಾರಂಟಿ ಪರ್ಚೇಸ್ ಮಾಡ್ತೇನೆ. ಇನ್ನು ಇದಕ್ಕೆ ಆ ಮಹಾಲಿಂಗೇಶ್ವರ ದೇವರು, ಎಲ್ಲ ಜುಮ್ಮಾ ಮಸೀದಿಯ ದೇವರು ಎಲ್ಲರೂ ಕೂಡ ಈ ಅಶ್ರಫ್ ಬಾವ್ ಅವರ ಹೀಗೆ ಒಂದು ಆಶೀರ್ವಾದ ಮಾಡಲಿ. ಇವರಿಗೆ ದೇವರು ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹೋಮ್ ಅಪ್ಲಯನ್ಸ್ನ ಉದ್ಘಾಟನಾ ಸಮಾರಂಭದ ಸಭಾ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳೇ, ಇವತ್ತು ನಮ್ಮ ಪಡೀಲಿನಲ್ಲಿ ಗ್ಯಾಲಕ್ಸಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹೋಮ್ ಅಪ್ಲಯನ್ಸ್ ಅಂತ ಸಂಸ್ಥೆ ಆರಂಭ ಆಗಿದೆ. ನಮ್ಮ ತಾಜುದ್ದೀನ್ ಮತ್ತು ಅಶ್ರಫ್ ಅವ್ರದ್ದು ಪುತ್ತೂರಿನ ಬೆಳವಣಿಗೆಗೆ ಇದು ಕೂಡ ಒಂದು ಕೊಡುಗೆ.
ಒಳ್ಳೆಯ ಸ್ಥಳದಲ್ಲಿ ಒಳ್ಳೆಯ ಜಾಗದಲ್ಲಿ ಎಲ್ಲರಿಗೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ನಿಮ್ಮ ಮಳಿಗೆಯನ್ನು ಆರಂಭ ಮಾಡಿದ್ರಿ. ಕ್ವಾಲಿಟಿ ಮತ್ತು ಒಳ್ಳೆಯ ರೇಟನ್ನು ಕೊಟ್ಟರೆ ಬಹುಶಃ ಇಡೀ ಪುತ್ತೂರಿನ ಜನರು ಇಲ್ಲಿ ಬರ್ಬೋದು ಅಂಥ ಜಾಗ. ಈಗ ಎಲ್ಲ ಕಡೆ ಎಲ್ಲಿ ಪಾರ್ಕಿಂಗ್ ಇದೆ ಅಂತ ಜನ ನೋಡ್ತಾರೆ, ಒಳ್ಳೆಯ ಕ್ವಾಲಿಟಿ ಪದಾರ್ಥಗಳು ಇಲ್ಲಿ ಸಿಗ್ತದೆ ಅಂತ ನೋಡ್ತಾರೆ. ಆನಂತರ ಪ್ರೈಸನ್ನು ಕೂಡ ಕಂಪೇರ್ ಮಾಡ್ತಾರೆ. ಇದು ಮೂರನ್ನು ನೀವು ಜೊತೆ ಸೇರಿಸಿಕೊಂಡು ಹೋದರೆ, ಜೊತೆಯಲ್ಲಿ ನಿಮ್ಮಲ್ಲಿ ಕೆಲಸ ಮಾಡುವಂಥ ಏನು ನೌಕರರಿದ್ದಾರೆ ಅವರು ಕೂಡ ಅದು ನನ್ನ ಸಂಸ್ಥೆ ಅನ್ನುವ ಮನೋಭಾವನೆ ಬರಬೇಕು. ಸೇಲ್ಸ್ ಆ್ಯಂಡ್ ಸರ್ವಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹೋಮ್ ಅಪ್ಲಯನ್ಸಲ್ಲಿ. ಅದನ್ನು ಮಾಡಿದರೆ ಖಂಡಿತ ಲಾಂಗ್ ಟರ್ಮಲ್ಲಿ ಬಿಸ್ನೆಸ್ಸುಗಳು ಆಗ್ತದೆ. ಇವತ್ತು ಪುತ್ತೂರಿಗೆ ಇದರ ಅವಶ್ಯಕತೆ ಇದೆ. ನೀವು ಉದ್ಯಮವನ್ನು ಆರಂಭ ಮಾಡಿದರೆ ಒಂದು 4 ಜನರಿಗೆ ಕೆಲಸ ಸಿಗುವಂಥದ್ದಾಗ್ತದೆ. ಆ ರೀತಿ ಇದಕ್ಕೆ ಬೇಕಾಗುವಂಥ ಪೂರ್ತಿ ಸಹಕಾರ ನಮ್ಮ ಕಡೆಯಿಂದ ಕೊಡ್ತೇವೆ. ಬರುವಾಗ ನನಗೆ ಸ್ವಲ್ಪ ಬೇಗ ಹೋಗಲಿಕ್ಕಿದೆ, ಯಾಕಂತೇಳಿದ್ರೆ ಈಗಲೇ ಸುಮಾರು 500 ಜನ ನನ್ನ ಆಫೀಸಿನಲ್ಲಿ ಕಾಯ್ತಾ ಇದ್ದಾರೆ. ಸಾಯಂಕಾಲ 6 ಗಂಟೆ ಆಗ್ತದೆ 500 ಜನವನ್ನು ನೋಡಬೇಕಿದ್ರೆ. ಅದಕ್ಕಾಗಿ ನನಗೆ ಸ್ವಲ್ಪ ಅರ್ಜೆಂಟಲ್ಲಿ ಹೋಗಲಿಕ್ಕಿದೆ. ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಯಲ್ಲಿ ಇವತ್ತು ಉದ್ಘಾಟನೆಗೊಂಡಂಥ ಈ ಗ್ಯಾಲಕ್ಸಿ ಹೋಮ್ ಅಪ್ಲಯನ್ಸಿಗೆ ನಾನು ಶುಭವನ್ನು ಹಾರೈಸಿ ಉತ್ತರೋತ್ತರವಾಗಿ ಬೆಳೀಲಿ, ಗ್ರಾಹಕರಿಗೆ ಒಳ್ಳೆಯ ರೀತಿಯ ಸೇವೆಯನ್ನು ಕೊಡಲಿ. ಪುತ್ತೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನಷ್ಟು ಶೋರೂಮುಗಳನ್ನು ತೆರೆಯುವಂಥ ಯೋಗ ಭಾಗ್ಯವನ್ನು ನಾವು ನಂಬಿರುವಂಥ ದೇವರು ನಿಮಗೆ ಕೊಡಲಿ ಅಂತ ನಾವು ಶುಭವನ್ನು ಹಾರೈಸ್ತೀವಿ. ಗ್ಯಾಲಕ್ಸಿ ಮಳಿಗೆ ಬಹಳ ಉತ್ತಮವಾದಂತಹ ರೀತಿಯಲ್ಲಿ ಪುತ್ತೂರಿನಲ್ಲಿ ಬೆಳೆಯುತ್ತಾ ಇದೆ. ಬಹುಶಃ ಸುಮಾರು 1 ವರ್ಷಗಳ ಹಿಂದೆ ಇಲ್ಲೇ ಕೆಮ್ಮಾಯಿಯಲ್ಲಿ ಒಂದು ಮಳಿಗೆಯನ್ನು ಉದ್ಘಾಟನೆ ಮಾಡಿ ಯಶಸ್ವಿ ಉದ್ಯಮವನ್ನು ನಡೆಸುತ್ತಾ 2ನೇ ಮಳಿಗೆಯನ್ನು ಇದೀಗ ಪಡೀಲ್ ಪರಿಸರದಲ್ಲಿ ಆರಂಭಿಸುವುದು ಅಂತ ಹೇಳಿದರೆ ಪ್ರಸಕ್ತ ಕಾಲಘಟ್ಟದಲ್ಲಿ ಅದೊಂದು ಸವಾಲಾಗಿರ್ತಕ್ಕಂತಹ ವಿಚಾರ. ಯಾಕೆಂತ ಹೇಳಿದರೆ ನಾವು ನೋಡ್ತಾ ಇದ್ದೇವೆ, ಯಾಕೆಂದರೆ ನಾವು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇವೆ, ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತೇವೆ. ಉದ್ಘಾಟನೆ ನಡೆಸಿ ಒಂದು 6 ತಿಂಗಳು ಮತ್ತೆ ಕಾರಿನಲ್ಲಿ ಹಾಗೆ ಹೋಗುವಾಗ ಅದು ಬಂದಾಗಿರ್ತದೆ. ಮತ್ತೆ ನಾವು ಹುಡುಕಬೇಕು, ನಾನು ಉದ್ಘಾಟನೆ ಮಾಡಿದ್ದೆ ಅಲ್ಲ, ಎಲ್ಲಿ ಹೋಯ್ತು ಕಾಣ್ತಾ ಇಲ್ಲ ಅಂತಹ ಒಂದು ಪರಿಸ್ಥಿತಿ. ಯಾಕೆಂತ ಹೇಳಿದರೆ ಸ್ಪರ್ಧಾತ್ಮಕವಾದಂತಹ ಯುಗದಲ್ಲಿ, ಅದೇ ರೀತಿ ಜನರು ಕೂಡ ಆರ್ಥಿಕವಾಗಿ ತುಂಬ ಸಂಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಒಂದು ಉದ್ಯಮವನ್ನು ಯಶಸ್ವಿಯಾಗಿ ಮುನ್ನಡೆಸುವುದು ಅಂತ ಹೇಳಿದರೆ ಉದ್ಯಮಿಗಳಿಗೆ ಸವಾಲಾಗಿರ್ತಕ್ಕಂತಹ ವಿಚಾರಗಳು. ಇಂತಹ ಸಂದರ್ಭದಲ್ಲಿ 2ನೇ ಮಳಿಗೆಯನ್ನು ಯಶಸ್ವಿಯಾಗಿ ಆರಂಭಿಸುವುದು ಅಂತ ಹೇಳಿದರೆ ಅದು ಉದ್ಯಮದ ಉತ್ತುಂಗತೆಯನ್ನು ತೋರಿಸ್ತದೆ. ಅಂದರೆ ಇವರ ಉದ್ಯಮ ಯಶಸ್ವಿಯಾಗಿ ನಡೀತಾ ಇದೆ ಅನ್ನುವುದರ ಒಂದು ಶುಭ ಸೂಚನೆಯನ್ನಾಗಿರ್ತದೆ ಇವತ್ತು ಗ್ರಾಹಕರಿಗೆ ನೀಡುವಂಥದ್ದು. ಕಂಪನಿಯಲ್ಲಿ ಸಣ್ಣ ಸಣ್ಣ ಡಿಫಾಲ್ಟ್ ಇರತಕ್ಕಂತಹ ವಸ್ತುಗಳನ್ನು, ಗೃಹ ಉಪಯೋಗಿ ಉತ್ಪನ್ನಗಳನ್ನು ಗ್ರಾಹಕರಿಗೆ ತಲುಪಿಸುವಂತಹ ಒಂದು ಸೇವೆ. ಇದನ್ನು ನಾನು ಉದ್ಯಮ ಅಂತ ಹೇಳೋದಕ್ಕಿಂತ ಇದನ್ನು ಸೇವೆ ಅಂತ ಹೇಳ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಇವತ್ತು ಪ್ರತಿಯೊಂದು ಮನೆಯವರು ಕೂಡ, ಪ್ರತಿಯೊಂದು ಮನೆಯ ಗೃಹಿಣಿಯೂ ಕೂಡ ಬಯಸುವಂಥದ್ದು, ನನ್ನ ಮನೆಯಲ್ಲೂ ಕೂಡ ಆಧುನಿಕವಾದಂತಹ ಎಲ್ಲ ಸವಲತ್ತುಗಳು ಇರಬೇಕು ಅನ್ನುವಂತಹ ಬಯಕೆ ಎಲ್ರಿಗಿರ್ತದೆ. ಆದರೆ ಅವರ ಆದಾಯದ ಮೂಲದಿಂದಾಗಿ ಅದನ್ನು ಅವರಿಗೆ ಖರೀದಿ ಮಾಡಲಿಕ್ಕೆ ಆಗುವುದಿಲ್ಲ, ಅಥವಾ ತನ್ನ ಮನೆಯಲ್ಲಿ ಅಂತಹ ವಸ್ತುಗಳನ್ನು, ಆಧುನಿಕತೆಯ ಆ ವಸ್ತುಗಳನ್ನು ಅವರಿಗೆ ತನ್ನ ಮನೆಯಲ್ಲಿ ಇರಿಸಲಿಕ್ಕೆ ಅಸಾಧ್ಯವಾದಂತಹ ಪರಿಸ್ಥಿತಿಯಲ್ಲಿ ಅದೇ ಕಂಪನಿಯ ಉತ್ತಮವಾದಂತಹ ವಸ್ತುಗಳನ್ನು ಬಡವರ ಮನೆಗೆ ತಲುಪಿಸುವಂತಹ ಒಂದು ಸೇತುವೆಯಾಗಿ ಇವತ್ತು ತಾಜುದ್ದೀನ್ ಆಗಿರಲಿ ಅಥವಾ ಅಶ್ರಫ್ ಬಾವುರವರಾಗಲಿ, ಇವರ ಉದ್ಯಮದ ಕಾನ್ಸೆಪ್ಟೇ ಹಾಗೆ. ಯಾವ ರೀತಿ ಶ್ರೀಮಂತರ ಮನೆಯಲ್ಲಿರ್ತಕ್ಕಂತಹ ವಸ್ತುಗಳಿದೆ, ಅಂತಹ ವಸ್ತುಗಳು ಬಡ ಜನತೆಯ ಮತ್ತು ಮಧ್ಯಮ ವರ್ಗದ ಮನೆಯಲ್ಲೂ ಕೂಡ ಕಾಣುವಂತಾಗಬೇಕು, ಅದರ ಉಪಯೋಗವನ್ನು ಅವರು ಪಡೆಯುವಂತಾಗಬೇಕು ಅನ್ನುವಂತಹ ಕಾನ್ಸೆಪ್ಟ್ನೊಂದಿಗೆ ಆರಂಭಿಸಿದಂತಹ ಉದ್ಯಮ ಇವತ್ತು ಯಶಸ್ವಿಯಾಗಿ ನಡೀತಾ ಇದೆ. ನಾವೆಲ್ಲರೂ ಈ ಒಂದು ವೇದಿಕೆಯ ಮುಖಾಂತರ ನಿಮ್ಮ ಈ ಒಂದು ಉದ್ಯಮಕ್ಕೆ ಶುಭ ಹಾರೈಕೆಯನ್ನು ಹಾರೈಸ್ತಾ ಇದ್ದೇವೆ. ನೀವು ಈ ಒಂದು ಉದ್ಯಮದಲ್ಲಿ ಇನ್ನಷ್ಟು ಯಶಸ್ವಿಯಾಗಿ ಬೆಳೀಬೇಕು. ಯಾಕೆಂತ ಹೇಳಿದರೆ ನಿಮ್ಮನ್ನು ನಾವೆಲ್ಲರೂ ಹತ್ತಿರದಿಂದ ಬಲ್ಲವರಾಗಿದ್ದೇವೆ. ಈಗಾಗಲೇ ಈಶ್ವರ್ ಭಟ್ರವರು ಅಶ್ರಫ್ ಬಾವುರವರ ಬಗ್ಗೆ ಬಹಳ ಉತ್ತಮವಾದಂತಹ, ಅಂದರೆ ಮಾನವೀಯ ಮೌಲ್ಯತೆಯ ಸಮಾಜಮುಖಿಯಾದಂತಹ ಕೆಲಸ ಮಾಡುವಂತಹ, ಅಥವಾ ಯಾವುದೇ
ಧರ್ಮಗಳ ದ್ವೇಷಗಳಿಲ್ಲದೆ ಎಲ್ಲರನ್ನು ಸಮಾನವಾಗಿ ಕಾಣುವಂತಹ ಆ ಒಂದು ಮನೋಭಾವನೆ, ಅಂದರೆ ನಿಮ್ಮ ಈ ತಂಡ ಯಶಸ್ವಿ ಆದರೆ ಸಮಾಜಕ್ಕೆ ಅದರಿಂದ ಒಳಿತು ಇದೆ ಮತ್ತು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ನೀವು ನೀಡಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಅದಷ್ಟು ವರ್ಷಗಳ ಸೇವೆಯನ್ನು ಕೂಡ ನಾವು ಕಂಡಿದ್ದೇವೆ. ಸಮಾಜ ಸೇವೆ ಅನ್ನುವಂಥದ್ದು ನಿಮ್ಮ ರಕ್ತದ ಕಣದಲ್ಲಿದೆ. ಆದ್ದರಿಂದ ನಿಮ್ಮ ಈ ಒಂದು ಉದ್ಯಮ ಯಶಸ್ವಿ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಗ್ರಾಹಕರು ಈ ಒಂದು ಉದ್ಯಮಕ್ಕೆ ಅಥವಾ ಈ ಒಂದು ಮಳಿಗೆಗೆ ನಿಮ್ಮ ಬೆಂಬಲವನ್ನು ನಾವು ಕೇಳ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಗ್ರಾಹಕರಿಲ್ಲದೆ ಯಾವುದೇ ಉದ್ಯಮಗಳನ್ನು ಮುನ್ನಡೆಸಲಿಕ್ಕೆ ಅಸಾಧ್ಯ. ನಿಮಗೆ ಬೇಕಾದಂತಹ ನಗುಮುಖದ ಸೇವೆ ಮತ್ತು ನಿಮಗೆ ಬೇಕಾದಂತಹ ಉತ್ತಮವಾದಂತಹ ದರದಲ್ಲಿ ಉತ್ತಮವಾದಂತಹ ಗುಣಮಟ್ಟದ ವಸ್ತುಗಳನ್ನು ಗ್ಯಾಲಕ್ಸಿ ನಿಮಗೆ ನೀಡಲಿಕ್ಕಿದೆ. ಆದ್ದರಿಂದ ನೀವೆಲ್ಲರೂ ಕೂಡ ಈ ಒಂದು ಮಳಿಗೆಯೊಂದಿಗೆ, ಈ ಒಂದು ಉದ್ಯಮದೊಂದಿಗೆ ನೀವು ಜೊತೆ ನಿಲ್ಲಬೇಕು ಮತ್ತು ಇದನ್ನು ಇನ್ನೊಬ್ಬರಿಗೆ ನೀವು ಪ್ರಚಾರ ಮಾಡಬೇಕು, ಇನ್ನೊಬ್ಬರಿಗೆ ತಿಳಿಸಿಕೊಡಬೇಕು. ಪಡೀಲ್ನ ಇಂಥ ಜಾಗದಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಒಳ್ಳೆಯ ಕಂಪೆನಿಯ ವಸ್ತುಗಳು ನಮ್ಮ ಕೈಗೆ ಸೇರಲಿದೆ. ಆದ್ದರಿಂದ ಒಂದು ಸಲ ನಾವು ಜೊತೆಯಾಗಿ ಭೇಟಿ ನೀಡುವ ಅನ್ನುವಂತಹ ಆ ಒಂದು ಸಂದೇಶವನ್ನು, ಆ ಒಂದು ಪ್ರಚಾರವನ್ನು ನಿಮ್ಮ ಸ್ನೇಹಿತರೊಂದಿಗೆ, ಅದೇ ರೀತಿ ನಿಮ್ಮ ಕುಟುಂಬದವರೊಂದಿಗೆ ಹಂಚಿಕೊಂಡು ತಾಜುದ್ದೀನ್ ಮತ್ತು ಅಶ್ರಫ್ ಬಾವ್ರವರ ಈ ಉದ್ಯಮವನ್ನು ಯಶಸ್ವಿಯಾಗಿ ಮುನ್ನಡೆಸಲಿಕ್ಕೆ ನಮ್ಮೆಲ್ಲರ ಸಹಕಾರ ಇರಲಿ ಅನ್ನುವಂತಹ ವಿಜ್ಞಾಪನೆಯೊಂದಿಗೆ ಮತ್ತೊಮ್ಮೆ ಗ್ಯಾಲಕ್ಸಿ ತಂಡಕ್ಕೆ ನಾನು ಶುಭವನ್ನು ಹಾರೈಸ್ತಾ ಅವಕಾಶಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಇಂಡಿಯಾ. ಬಹಳ ಸುಂದರವಾದ ಕಾರ್ಯಕ್ರಮ ಇವತ್ತು. ವಿಶೇಷವಾಗಿ ಮೊದಲಿಗೆ ಈ ಸಂಸ್ಥೆಯ ಮಾಲಕರಾಗಿರ್ತಕ್ಕಂತಹ ತಾಜುದ್ದೀನ್ ಶಾಲ್ಮರ ಹಾಗೂ ಅಶ್ರಫ್ ತಂಡದವರಿಗೆ ಪುತ್ತೂರಿನ ಜನತೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಬೇಕು. ಇವತ್ತಿನ ಕಾರ್ಯಕ್ರಮದ ಸಭಾವೇದಿಕೆಯಲ್ಲಿರುವಂತಹ ಎಲ್ಲ ಅನ್ಯನ್ಯ ಜವಾಬ್ದಾರಿ ಹೊತ್ತಿರತಕ್ಕಂತಹ ಎಲ್ಲ ಗಣ್ಯರೇ, ಹಾಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಹಿತೈಷಿ ಬಂಧುಗಳೇ, ಬಹಳ ಸಂತೋಷ ಆಗ್ತಿದೆ. ಒಂದು ಕತೆ ನೆನಪಾಗ್ತದೆ ನನಗೆ ಹಿಂದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಈ ಸಂಸ್ಥೆಯಲ್ಲಿ ಏನು ಗ್ರಾಹಕರಿಗೆ ನೀವು ಕೊಡ್ತಾ ಇದ್ದೀರಿ ಅಂತ. ಮೊದಲಾಗಿ ಹೇಳಬೇಕು ಅಂತ ಹೇಳಿದ್ರೆ 1-2 ಆದರೆ ಅಭಿವೃದ್ಧಿಯ ಸಂಕೇತ ಅಂತ ಲೆಕ್ಕ. ಹಾಗೆ ಅಭಿವೃದ್ಧಿಯಲ್ಲಿ ಖಂಡಿತ ಅವರು ಕೊಡ್ತಕ್ಕಂತಹ ಸೇವೆಯಿಂದ ಬಹುಶಃ ಪುತ್ತೂರಿನ ಜನತೆ ಅವರಿಗೆ ಶುಭಾಶಯವನ್ನು ಮಾಡಿದ್ದಾರೆ. ಹಾಗೆ ದೇವರ ಸಂಪೂರ್ಣ ಅನುಗ್ರಹ ಇದೆ ಅಂತ ಹೇಳಲಿಕ್ಕೆ ಬಹಳ ಇಚ್ಛೆ ಪಡ್ತೇನೆ. ನನಗೆ ಇಲ್ಲಿ ಬಂದಾಗ ಒಂದು ಕತೆ ನೆನಪಾಯಿತು. ನಾವು ಚಿಕ್ಕದಿರುವಾಗ ಭಾಳ ಕಷ್ಟ ಇತ್ತು. ಆಗ ನಾವೀಗ ಹೇಳ್ತಾರೆ ಅಕಲ್ ತಮಿಳ್ ಅಂತ. ತಮಿಳ್ನವರು ಬಂದು ತಮಿಳ್ನಲ್ಲಿ ಅಂದರೆ ಬಹುಶಃ ಅವರು ಕನ್ನಡ ಮಾತಾಡೋದು ನೋಡಿದರೆ ಬಹುಶಃ ಇಲ್ಲಿಂದ ಅಲ್ಲಿ ಮೈಗ್ರೇಟ್ ಆಗಿ ಮತ್ತೆ ಅವರು ಇಲ್ಲಿಗೆ ಬಂದು ಬಟ್ಟೆ ವ್ಯಾಪಾರ ಮಾಡ್ತಿದ್ರು. ನಾವಾಗ ಬಟ್ಟೆ ಹಾಕುವಾಗ ನಮಗೆ ಭಾಳ ಕಷ್ಟ. ಆಗ ಬಿಡಿಗಟ್ಟಿ ಜೀವನ ಮಾಡುವವರು ಇರ್ಬೋದು, ಗೇರು ಬೀಜವನ್ನು ಸುಲಿದು ಜೀವನ ಮಾಡಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು. ಆ ಸಮಯದಲ್ಲಿ ಬಹುಶಃ ಪುತ್ತೂರಿನ ಜನತೆಗೆ ಅಂದರೆ ಇವರು ಹೇಳಿದರು ಈಗ ಅಂತ ಹೇಳಿದ್ರೆ ಆ ಮಧ್ಯಮ ವರ್ಗದಿಂದ ಕೆಳಮಟ್ಟದಲ್ಲಿರುವಂಥ ಬಹಳ ಕಷ್ಟದಲ್ಲಿರುವಂಥವರಿಗೆ ಆಗ 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿಗೆ ಬಟ್ಟೆಗಳನ್ನು ಕೊಟ್ಟು ನಾವು ಬಟ್ಟೆಲ್ಲ ಹಾಕಿದವರು. ಆಗ ಇವರೊಂದು ಮಾತು ಉಲ್ಲೇಖ ಮಾಡಿದರು. ಅಂದರೆ ಗುಣಮಟ್ಟದ ಒಳ್ಳೆ ರೀತಿಯ ಒಳ್ಳೆ ಕಂಪೆನಿಗಳ ವಸ್ತುಗಳು, ಪದಾರ್ಥಗಳು ಇಲ್ಲಿ ಕಡಿಮೆ ದರದಲ್ಲಿ ಯಾರು ಅದನ್ನು ಅಪೇಕ್ಷೆ ಪಡ್ತಾರೆ, ಬಹುಶಃ ತೆಕ್ಕೊಳ್ಳಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥವ್ರು ಇಲ್ಲಿ ಬಂದಾಗ ಅದೇ ಒಂದು ಸಣ್ಣ ಡ್ಯಾಮೇಜ್ ಇರತಕ್ಕಂಥದ್ದು ಅದು ಅರ್ಧ ಬೆಲೆಗೆ ಸಿಕ್ಕಿ ಅವರು ಮನೆಯಲ್ಲಿ ಅದನ್ನು ಉಪಯೋಗಿಸಿ ಆನಂದಪಡಿಸ್ತಾರೆ ಅಂತ ಹೇಳಿ ಆ ಸಂಸ್ಥೆಯ ಮೂಲಕ ಅವರಿಗೆ ಸಿಗ್ತದೆ ಅಂತ ಆದರೆ ಖಂಡಿತವಾಗಿ ಅಭಿನಂದನೆಯನ್ನು ಸಲ್ಲಿಸಬೇಕು. ದೇವರು ಅವರಿಗೆ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ಯಾರಾದರೂ ನಮ್ಮ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಹೀಗೆ ಮಾತಾಡುವಾಗ ಬಹುಶಃ ಇವರ ನೆನಪು ಅವರಿಗೆ ಬರ್ಬೋದು. ಯಾಕೆಂದರೆ ನಾವು ಅವರನ್ನು ಮರೀಲಿಕ್ಕಿಲ್ಲ. ಖಂಡಿತ ಪುತ್ತೂರಿನ ಜನತೆ ಈ ಸಂದರ್ಭವನ್ನು ಇಲ್ಲಿ ಕೊಡ್ತಕ್ಕಂಥ ಏನು ಗ್ರಾಹಕರ ಸೇವೆ ಇದೆ ಅದನ್ನು ಖಂಡಿತವಾಗಿ ಮತ್ತೆ ನೆನಪು ಮಾಡಿಸಿಕೊಳ್ಳಲಿಕ್ಕೆ ಬಹುಶಃ ಅವರು 2 ಸಂಸ್ಥೆಯಾಗಿ ಇನ್ನೊಂದು 20 ಸಂಸ್ಥೆ ಆಗಬೇಕಂತ ಹೇಳುವಂಥ ಆ ಶುಭಾಶಯವಾದ ನಮ್ಮ ಸೀಮದೇವರಾದಂತಹ ಮಾಲಿಂಗೇಶ್ವರ ದೇವರು ಹಾಗೆ ಎಲ್ಲ ಸರ್ವಧರ್ಮ ನಂಬಿರತಕ್ಕಂತಹ ಎಲ್ಲ ದೇವರುಗಳವರಿಗೆ ಶುಭಾಶಯವನ್ನು ಮಾಡಲಿ ಅಂತ ಹೇಳಿ ಹರಸುತ್ತಾ, ಹಾಗೆ ದೇವರು ಅವರಿಗೆ ಒಳ್ಳೇದು ಮಾಡಲಿ. ಹಾಗೆ ಸಂಸ್ಥೆಯಲ್ಲಿ ಇನ್ನೂ ಹೆಚ್ಚಿನ ಸಂಸ್ಥೆಗಳು ಆಗಬೇಕು, ಪುತ್ತೂರಿನ ಜನತೆಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಸೇವೆಯನ್ನು ಕೊಟ್ಟು ಇನ್ನು ಮುಂದೆ ಕೂಡ ಅಭಿವೃದ್ಧಿ ಆಗಲಿ ಅಂತ ಹರಿಸುತ್ತಾ ಇವತ್ತು ನನಗೆ ಅವಕಾಶ ಕೊಟ್ಟದಕ್ಕೆ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಇವತ್ತು ತಾಜುದ್ದೀನ್ ಮತ್ತು ಅಶ್ರಫ್ ಬಾವ್ ಅವರು ಈ ಗ್ಯಾಲಕ್ಸಿ ಎಂಬ ಮಳಿಗೆಯನ್ನು 2ನೇ ಮಳಿಗೆಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಬಾವು ಅವರ ಒಂದು ಸ್ಪೆಷಲ್ ಏನಂದರೆ ಬಡವರಿಗೆ ಬೇಕಾದಂಥ ಸಾಮಾನುಗಳನ್ನು ಸೆಕೆಂಡ್ ಹ್ಯಾಂಡ್ ಸಾಮಾನುಗಳು ಮಾರಾಟ ಮಾಡಿ ಬಡವರಿಗೆ ಕೈಗೆಟುಕುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಪುತ್ತೂರಿಗೆ ಅಗತ್ಯವಾದಂಥ ಹೋಟೆಲ್ಗಳಿಗೆ ಇನ್ನಿತರ ಬೇರೆ ಬೇರೆ ಅಂಗಡಿಗಳಿಗೆ ಬೇಕಾದಂಥ ಸೆಕೆಂಡ್ ಹ್ಯಾಂಡ್ ಮಾಲ್ಗಳನ್ನು ಕೊಡುವುದರ ಮೂಲಕ ಅವರಿಗೆ ಕಡಿಮೆ ಬೆಲೆಯಲ್ಲಿ ಕೊಡುವಂಥ ಕೆಲಸ ಇವತ್ತು ಮಾಡಿದ್ದಾರೆ.
ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ, ಇನ್ನೂ ಅನೇಕ ಮಳಿಗೆಗಳು ಹೊಂದಿ ಸಾರ್ವಜನಿಕರಿಗೆ ಮತ್ತು ಸಮಾಜಕ್ಕೆ ಒಂದು ಕೊಡುಗೆ ಆಗಲಿ ಎಂಬ ಶುಭ ಹಾರೈಸ್ತಾ ನನ್ನ ಒಂದೆರಡು ಮಾತುಗಳು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಗೆ ಬಹಳಷ್ಟು ಸಂತೋಷವಾಗ್ತಾ ಉಂಟು. ಯಾಕಂತ ಹೇಳಿದರೆ ಈ ಒಂದು ಸಂಸ್ಥೆಗೆ ಗ್ಯಾಲಕ್ಸಿ ಅಂತೇಳಿದರೆ ಒಂದು ನಕ್ಷತ್ರ ಪುಂಜ ಅಂತೇಳಿ ಅದರ ಅರ್ಥ ಕನ್ನಡದಲ್ಲಿ. ಈಗ ಪ್ರತಿಯೊಂದು ಪ್ರಾಡಕ್ಟಿಗೆ, ಪ್ರತಿಯೊಂದು ವಸ್ತುಗಳಿಗೆ ಈಗ ಸ್ಟಾರ್ ರೇಟಿಂಗ್ ಕೊಡುವಂಥದ್ದು. ಯಾಕಂತ ಹೇಳಿದ್ರೆ 1 ಸ್ಟಾರ್ 2 ಸ್ಟಾರ್ 3 ಸ್ಟಾರ್ 5 ಸ್ಟಾರ್ ಅಂತೇಳಿ ಕೊಡುವಂಥದ್ದು. ಎಲ್ಲ ಸ್ಟಾರ್ ಬ್ರ್ಯಾಂಡ್ ಇರುವಂತಹ ಎಲ್ಲ ಸ್ವತ್ತುಗಳನ್ನು ಈ ಗ್ಯಾಲಕ್ಸಿ ಅಂತೇಳಿದರೆ ಈ ಸ್ಟಾರ್ನ ಪುಂಜ ಅಂತ ಹೇಳೋದು, ಸ್ಟಾರ್ನ ಗುಂಪು ಅಂತ ಹೇಳುವಂಥದ್ದು ಈ ಒಂದು ಸಂಸ್ಥೆಯಲ್ಲಿ ನಮ್ಮ ತಾಜುದ್ದೀನ್ ಮತ್ತು ಅಶ್ರಫ್ ಬಾವ್ರವರು ಅಳವಡಿಸಿದ್ದಾರೆ. ಇವರ ಉದ್ದೇಶ ಇಷ್ಟೇ, ಬ್ರ್ಯಾಂಡೆಡ್ ವಸ್ತುಗಳು ಸಾಮಾನ್ಯ ಜನರಿಗೆ ಕೈಗೆಟುಕುವ ಯಾವುದು ಬೆಲೆಯಲ್ಲಿ ಸಿಕ್ಕಬೇಕು, ಸಾಮಾನ್ಯ ಜನರು ಇಂಥ ವಸ್ತುಗಳನ್ನು ಉಪಯೋಗಿಸಲಿಕ್ಕೆ ಅವರಿಗೆ ಸುಲಭವಾಗಬೇಕು ಎಂಬ ದೃಷ್ಟಿಯಿಂದ ಸುಮಾರು 2 ವರ್ಷ ಅಥವಾ 1 ವರ್ಷದ ಹಿಂದೆ ಕೆಮ್ಮಾಯಿಯಲ್ಲಿ ಒಂದು ಪ್ರಪ್ರಥಮ ಅವರ ಬ್ರ್ಯಾಂಚನ್ನು ಅವರು ತೆರೆದರು. ತದನಂತರ ಅತಿ ವಿಶಾಲವಾದಂತಹ ಸುಸಜ್ಜಿತವಾದಂತಹ ಒಂದು ಮಳಿಗೆಯನ್ನು ಈ ಭಾಗದಲ್ಲಿ ತೆರೆದು ಪುತ್ತೂರಿನ ಜನರಿಗೆ ಖರೀದಿ ಮಾಡಲಿಕ್ಕೆ ಬಹಳ ಸುಲಭವಾಗಿ ದೊರಕಲಿ ಎಂಬ ಉದ್ದೇಶದಿಂದ ಇವರೆಲ್ಲ ಮಾಡಿದ್ದಾರೆ. ಬಹಳಷ್ಟು ಸಂತೋಷವಾಗ್ತಾ ಇದೆ. ಯಾಕಂದರೆ ತಾಜುದ್ದೀನ್ ಅವರು ನನ್ನ ಸಂಬಂಧಿಯೂ ಕೂಡ ಹೌದು, ಅನಿವಾಸಿ ಭಾರತೀಯನೂ ಕೂಡ ಹೌದು. ಹಲವಾರು ವರ್ಷಗಳ ಕಾಲ ಆ ವಿದೇಶದಲ್ಲಿ ಇದ್ದುಕೊಂಡು ದುಡಿದು ಆ ತನ್ನ ದುಡಿಮೆಯ ಒಂದು ಪಾಲನ್ನು ನಮ್ಮ ಊರಿನಲ್ಲಿ ಅದನ್ನು ಸಂಗ್ರಹಿಸಿ ಆ ಒಂದು ಮಳಿಗೆಗಳ ಮೂಲಕ ತಾನೂ ಬೆಳೆದು ಸಾಕಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವಂಥ ಕೆಲಸವನ್ನು ನಮ್ಮ ತಾಜುದ್ದೀನ್ ರವರು ಮಾಡಿದ್ದಾರೆ. ಅದರೊಟ್ಟಿಗೆ ನಮ್ಮ ಕ್ರಿಯಾಶೀಲ ವ್ಯಕ್ತಿತ್ವ ಅಶ್ರಫ್ ಬಾವ್ರವರ ಬಗ್ಗೆ ಹೇಳಲಿಕ್ಕಿಲ್ಲ. ಯಾವುದಾದ್ರೂ ವಿಶೇಷ ಕಾರ್ಯಕ್ರಮ ಇರ್ಬೋದು, ವಿಶೇಷ ಮಳಿಗೆ ಇರ್ಬೋದು, ಯಾವುದಕ್ಕೂ ಕೂಡ ಅವರು ಮುಂದು ಅಂತ ಹೇಳಿಕೊಂಡು ಅದಕ್ಕೆ ಪ್ರೋತ್ಸಾಹವನ್ನು ಕೊಡುವಂಥವರು. ಹಲವಾರು ಮಳಿಗೆಗಳನ್ನು ಅವರು ಮಾಡಿದ್ದಾರೆ. ಅದಕ್ಕೆ ಒಂದು ಹೊಸತಾಗಿ ಸೇರ್ಪಡೆ ಮಾತ್ರ ಅವರ ಈ ಇಬ್ಬರ ಪಾಲುದಾರಿಕೆಯ ಈ ಸಂಸ್ಥೆ ಬಹಳಷ್ಟು ಉತ್ತಮವಾಗಿ ಅಭಿವೃದ್ಧಿಗೆ ಬೆಳೆಯಲಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ ಎಲ್ಲರನ್ನೂ ಕೂಡ ಅದನ್ನು ಜೋಡಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಂಥ ಕಾರ್ಯಕ್ರಮ ಬರುವಾಗ ನಾವೆಲ್ಲರೂ ಒಟ್ಟಿಗೆ ಸೇರ್ತೇವೆ, ಪರಸ್ಪರ ವಿಚಾರಗಳನ್ನು ವಿನಿಮಯ ಮಾಡ್ತೇವೆ. ನಮ್ಮ ಸಂತೋಷಗಳು, ನಮ್ಮ ಪ್ರೀತಿಗಳು ಮತ್ತಷ್ಟು ಜೋಡಣೆ ಆಗ್ತದೆ. ಆ ಮೂಲಕ ಒಂದು ಸೌಹಾರ್ದದ ವಾತಾವರಣವನ್ನು ಸೃಷ್ಟಿಸಲಿಕ್ಕೆ ಇಂಥ ಕಾರ್ಯಕ್ರಮಗಳು ಪೂರಕವಾಗ್ತದೆ. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ತಾಜುದ್ದೀನ್ ಮತ್ತು ಅಶ್ರಫ್ ಬಾವ ಆ ಬಳಗ ಟೀಮನ್ನು ವಿಶೇಷವಾಗಿ ನನ್ನ ಸಾಲ್ಮರದ ಎಲ್ಲ ಯುವಕ ಮಿತ್ರರು ಈ ಒಂದು ಸಂದರ್ಭದಲ್ಲಿ ಸ್ಮರಿಸುತ್ತಾ ಜೈ ಹಿಂದ್. ಪುತ್ತೂರಿನ ಪಡೀಲಿನಲ್ಲಿ ಒಂದು ಉತ್ತಮವಾದ ಸಂಸ್ಥೆಯೊಂದು ಇವತ್ತು ಶುಭಾರಂಭಗೊಂಡಿದೆ. ಗ್ಯಾಲಕ್ಸಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹೋಮ್ ಅಪ್ಲಯನ್ಸ್ ಅಂತೇಳಿ ಇಲ್ಲಿ ಬಹಳ ಒಳ್ಳೆಯ ಐಟಮ್ಗಳು ಅತಿ ಕಡಿಮೆ ದರದಲ್ಲಿ ನೀಡುವಂಥ ಒಂದು ವ್ಯವಸ್ಥೆಯನ್ನು ಇದರ ಪಾಲುದಾರರು ಮಾಡಿದ್ದಾರೆ. ಇದು ಬೆಳೆಯುತ್ತಿರುವ ಪುತ್ತೂರಿಗೆ ಅತಿ ಅವಶ್ಯಕ ಕೂಡ ಆಗಿರುತ್ತದೆ. ಯಾವುದೇ ಐಟಮ್ ಆಗಿರಲಿ, ಈಗ ಫ್ರಿಜ್ಜು, ವಾಷಿಂಗ್ ಮಿಷನ್, ನಮ್ಮ ಜಿಮ್ಮಿನ ಐಟಮು, ಟೇಬಲ್ಸ್, ಚೇರ್, VIP ಚೇರ್, ಇಂಥದ್ದೆಲ್ಲ ತುಂಬ ಕಡಿಮೆ ದರದಲ್ಲಿ ಮೋರ್ ದ್ಯಾನ್ 50%ಗಿಂತಲೂ ಅಧಿಕ ಕಡಿಮೆಯಲ್ಲಿ ಇಲ್ಲಿ ಲಭಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಈ ಸಂಸ್ಥೆ ಇನ್ನೂ ಉತ್ತುಂಗಕ್ಕೆ ಬೆಳೆಯಲಿ. ಸಂಸ್ಥೆಗೆ ಶುಭ ಹಾರೈಸುತ್ತಾ ನನ್ನೆರಡು ಮಾತನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಪುತ್ತೂರಿನ ಪಡೀಲಿನಲ್ಲಿ ಗ್ಯಾಲಕ್ಸಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹೋಮ್ ಅಪ್ಲಯನ್ಸಸ್ ವಸ್ತುಗಳನ್ನು ಹೊಸ ವಸ್ತುಗಳನ್ನು ಅರ್ಧ ರೇಟಿನ ಮೂಲಕ ಮನೆಗೆ ಸಿಗುವಂಥ ಒಂದು ಭಾಗ್ಯವನ್ನು ಇವತ್ತು ಪುತ್ತೂರಿನಲ್ಲಿ ಪಡೀಲಿನಲ್ಲಿ ಗ್ಯಾಲಕ್ಸಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹೋಮ್ ಅಪ್ಲಯನ್ಸನ್ನ ಅದರ ಮಾಲಕರು ತಾಜುದ್ದೀನ್ ಸಾಲ್ಮರ ಹಾಗೂ ನಮ್ಮ ಅಶ್ರಫ್ ಬಾವ್ ಪಡೀಲ್ ಅವರು ಈ ಒಂದು ಮಳಿಗೆಯನ್ನು ಇವತ್ತು ಇಲ್ಲಿ ಉದ್ಘಾಟನೆ ಮಾಡಿರ್ತಾರೆ. ಬಹಳ ಸಂತೋಷದ ವಿಚಾರ ಅಂತೇಳಿದರೆ, ಒಂದು ದೊಡ್ಡ ಬೆಲೆ ಬಾಳುವಂಥ ವಸ್ತುಗಳು ಅರ್ಧ ರೇಟಿಗೆ ಸಿಗುವಂಥ ಆ ಒಂದು ಮಾರುಕಟ್ಟೆಯ ಆ ಒಂದು ಮಾರಾಟದ ರೀತಿ ವಿಶಿಷ್ಟವಾಗಿ ಪುತ್ತೂರಲ್ಲಿ ಇವತ್ತು ನಡೀತಾ ಇದೆ. ಈಗಾಗಲೇ ಇವರು ಒಂದು ಮಳಿಗೆಯನ್ನು ಆರಂಭಿಸಿ ಒಂದು 6 ತಿಂಗಳಲ್ಲಿ ಇನ್ನೊಂದು ಮಳಿಗೆಯನ್ನು ಇಲ್ಲಿ ಪುತ್ತೂರಲ್ಲಿ ಆರಂಭ ಮಾಡಿರ್ತಾರೆ. ಆದ ಕಾರಣ ಪುತ್ತೂರಿನ ಸರ್ವ ನಾಗರಿಕರು ಈ ಒಂದು ಎಲೆಕ್ಟ್ರಾನಿಕ್ಸ್ ಮಳಿಗೆಗೆ ಭೇಟಿ ಕೊಟ್ಟು ಇಲ್ಲಿರತಕ್ಕಂತಹ ದೊಡ್ಡ ಬೆಲೆ ಬಾಳುವ ವಸ್ತುಗಳನ್ನು ಅರ್ಧ ರೇಟಿಗೆ ತಾವು ಖರೀದಿಸುವಂತಹ ಆ ಒಂದು ಭಾಗ್ಯವನ್ನು ತಾವು ಪಡೆಯಲಿಕ್ಕಿದ್ದೀರಿ. ಆದ್ದರಿಂದ
ಪ್ರತಿಯೊಬ್ಬರು ಈ ಮಳಿಗೆಯನ್ನು ಭೇಟಿ ನೀಡಿ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ಎಲ್ಲರಲ್ಲಿ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಗ್ಯಾಲಕ್ಸಿ ಎಲೆಕ್ಟ್ರಾನಿಕ್ಸ್ ಮಳಿಗೆ ಇಂದು ಪಡೀಲ್ನಲ್ಲಿ ಅಶ್ರಫ್ ಬಾವು ಮತ್ತು ತಾಜುದ್ದೀನ್ ಅವರ ಮಾಲಕತ್ವದ ಎಲೆಕ್ಟ್ರಾನಿಕ್ ಶಾಪ್ ಇಲ್ಲಿ ಪಡೀಲ್ನಲ್ಲಿ ಇವತ್ತು ಶುಭಾರಂಭಗೊಂಡಿದೆ. ಇಲ್ಲಿ ವಿಶಿಷ್ಟವಾಗಿ ಗ್ರಾಹಕರಿಗೆ ಅಂದರೆ ಆಧುನಿಕ ಜಗತ್ತಿನಲ್ಲಿ ಮುಂದುವರಿಯುತ್ತಿರುವಂತಹ ಈ ಜಗತ್ತಿನಲ್ಲಿ ಗ್ರಾಹಕರಿಗೆ ಏನೆಲ್ಲ ಬೇಕೋ ಆ ಎಲ್ಲ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಒಂದೇ ಸೂರಿನಡಿಯಲ್ಲಿ ಸಿಗುವಂಥ ವ್ಯವಸ್ಥೆಯನ್ನು ಈ ಶಾಪಿನ ಮಾಲಕರು ಇಲ್ಲಿ ಮಾಡಿದ್ದಾರೆ. ಇವತ್ತು ನಮಗೆ ದಿನನಿತ್ಯದ ಗೃಹೋಪಯೋಗಿ ವಸ್ತುಗಳು ಏನು ಬೇಕೋ ಅದು ಒಂದೇ ಸೂರಿನಡಿಯಲ್ಲಿ ಇಲ್ಲಿ ಸಿಗ್ತದೆ. ಗ್ರಾಹಕರು ಇದರ ಸದುಪಯೋಗವನ್ನು ಪಡೆಯಬೇಕು ಮತ್ತು ಈ ವ್ಯಾಪಾರ ಕೇಂದ್ರ ಕೇವಲ ಒಂದು ವ್ಯಾಪಾರ ಕೇಂದ್ರವಾಗಿರೋದು, ಇದೊಂದು ಕುಟುಂಬದ ರೀತಿಯಲ್ಲಿ ಇದೆ ಎಂದು ಗ್ರಾಹಕರು ತಿಳಿಸಿದ್ದಾರೆ. ನಮ್ಮ ಈ ಸಂಸ್ಥೆಯ ಮಾಲಕರು ತಿಳಿಸಿದ್ದಾರೆ. ಇದರ ಸದುಪಯೋಗವನ್ನು ಇಲ್ಲಿ ಬರತಕ್ಕಂಥ ಎಲ್ಲ ಗ್ರಾಹಕರು ಪಡಿಬೇಕು ಮತ್ತು ಇಲ್ಲಿ ವಿಶಿಷ್ಟವಾಗಿ ಇಲ್ಲಿರುವಂಥ ಪ್ರತಿಯೊಂದು ವಸ್ತುಗಳು ಒಂದು ಸಣ್ಣ ಮಟ್ಟದ ಡ್ಯಾಮೇಜ್ ಇರುವಂಥದ್ದು, ಅದು ಗ್ರಾಹಕರಿಗೆ ರಿಯಾಯಿತಿ ದರದಲ್ಲಿ ಕೂಡ ಸಿಗುತ್ತದೆ. ಇದರ ಸದುಪಯೋಗವನ್ನು ಎಲ್ಲ ಗ್ರಾಹಕರು ಪಡೆಯಬೇಕಾಗಿ ಎಂದು ಹೇಳುತ್ತಾ ಈ ಸಂಸ್ಥೆಗೆ ಶುಭವನ್ನು ಹಾರೈಸುತ್ತೇನೆ. ಗ್ಯಾಲಕ್ಸಿ ಎಂಬ ಈ ಸಂಸ್ಥೆ ಇವತ್ತು ಪುತ್ತೂರಿನಲ್ಲಿ 2ನೇ ಮಳಿಗೆಯಾಗಿ ಆರಂಭವಾಗ್ತಾ ಇದೆ. ನಿಜವಾಗಿಯೂ ಇವತ್ತಿನ ಯುವಕರಿಗೆ ಕೆಲಸ ಕೊಡ್ತಕ್ಕಂಥ ಈ ಸಂಸ್ಥೆ ಬಹುಶಃ ಸಮಾಜದಲ್ಲಿ ಯುವಕರಿಗೆ ನಿರುದ್ಯೋಗ ಇರುವ ಕಾಲದಲ್ಲಿ ಇಂಥ ಸಂಸ್ಥೆಗಳು ಹುಟ್ಟಿಕೊಳ್ಳುವುದರಿಂದ ಜನರಿಗೆ ತುಂಬ ಸಹಾಯವಾಗ್ತದೆ. ಮಾತ್ರವಲ್ಲ, ಈ ಸಂಸ್ಥೆ ಮಿತ ದರದಲ್ಲಿ ಒಳ್ಳೆಯ ಗುಣಮಟ್ಟದ ವಸ್ತುಗಳನ್ನು ಮಾರಾಟ ಮಾಡುವುದರ ಮೂಲಕ ಬಡವರಿಗೆ, ವರ್ಗದವರಿಗೆ ಮತ್ತು ಶ್ರೀಮಂತರಿಗೆ ಬಹಳ ಕೈಗೆಟಕುವ ಮಿತ ದರದಲ್ಲಿ ಇಲ್ಲಿ ಮಾರಾಟವಾಗುತ್ತಿರುವ ವಸ್ತುಗಳು ಸಿಗ್ತದೆ ಎಂಬ ಭರವಸೆಯನ್ನು ಸಂಸ್ಥೆಯ ಮಾಲಕರು ನೀಡಿದ್ದಾರೆ. ಬಹುಶಃ ಈ ಸಂಸ್ಥೆಯು ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ, ಇನ್ನೂ ಕೂಡ ಅತಿ ಹೆಚ್ಚು ಸಂಸ್ಥೆಗಳು ಆರಂಭವಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ.